ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಈ ಥರ ಕಾರ್ಟೂನ್ ವೀಡಿಯೋಸ್ಗೆ ಯೂಟ್ಯೂಬಲ್ಲಿ ತುಂಬಾ ವ್ಯೂಸ್ ಬರ್ತಿದೆ. ಈ ಥರ ವೀಡಿಯೋಸ್ ಮಾಡೋದು ತುಂಬ ಈಸಿ ಆ್ಯಂಡ್ ಸಿಂಪಲ್. ಓನ್ಲಿ ಒನ್ ವೆಬ್ಸೈಟ್ ಯೂಸ್ ಮಾಡಿಕೊಂಡು ಈ ಥರ ವೀಡಿಯೋಸ್ ಈಸಿಯಾಗಿ ಮಾಡ್ಬೋದು. ಯಾವ ಥರ ಅಂತ ಈಗ ನೋಡೋಣ. ಈಗ ಗೂಗಲಲ್ಲಿ ಆಟೋಡ್ರಾಫ್ಟ್ AI ಅಂತ ಸರ್ಚ್ ಮಾಡಿದರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಆ್ಯನಿಮೇಷನ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಮತ್ತೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಮೇಲೆ ಫಸ್ಟಿಗಿದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಪ್ರಾಜೆಕ್ಟ್ ನೇಮ್ ಕೇಳುತ್ತೆ. ನಿಮ್ಗೆ ಯಾವ ಥರ ಪ್ರಾಜೆಕ್ಟ್ ನೇಮ್ ಬೇಕೋ ಆ ಥರ ಕೊಡಿ. ನಾನು ಚೇಂಜ್ ಮಾಡ್ತಿಲ್ಲ, ಫಸ್ಟಿಗೆ ಏನಿದೆ ನ್ಯೂ ಪ್ರಾಜೆಕ್ಟು ಅಂತ ಅದನ್ನೇ ಇಡ್ತಿದ್ದೀನಿ. ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಈಗ ನಮಗೆ ಬ್ಲ್ಯಾಂಕ್ ಪೇಜ್ ಒಂದು ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಅದಕ್ಕೆ ಬ್ಯಾಕ್ಗ್ರೌಂಡನ್ನ ಆ್ಯಡ್ ಮಾಡೋದಕ್ಕೆ ಲೆಫ್ಟಲ್ಲಿರುವ ಮೀಡಿಯಾನ ಚೂಸ್ ಮಾಡಿದ್ರೆ ಅಲ್ಲಿ ನಮ್ಮ ಗ್ಯಾಲರಿಯಲ್ಲಿರುವ ಎಲ್ಲ ಬ್ಯಾಕ್ಗ್ರೌಂಡ್ ಇಮೇಜಸ್ಸು ಡಿಸ್ಪ್ಲೇ ಆಗುತ್ತೆ. ಆ ಬ್ಯಾಕ್ಗ್ರೌಂಡ್ ಇಮೇಜಸ್ನ ನಾನು ಇಮೇಜ್ ಸರ್ಚ್ ಮ್ಯಾನ್ ಅನ್ನೋ ಒಂದು ಆ್ಯಪಿಂದ ಡೌನ್ಲೋಡ್ ಮಾಡಿಕೊಂಡೆ. ನಿಮ್ಗೆ ಬೇಕು ಅಂದರೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟಾಗಿ ತೋರಿಸ್ತೀನಿ. ಈಗ ಬ್ಯಾಕ್ಗ್ರೌಂಡ್ ಇಮೇಜ್ನ ನಾವು ಪ್ರಾಪರಾಗಿ ಅಡ್ಜಸ್ಟ್ ಮಾಡಿಕೊಂಡು ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಬೇಕು. ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಲೆಫ್ಟಲ್ಲಿರುವ ಕ್ಯಾರೆಕ್ಟರ್ ಮೇಲೆ ಪ್ರೆಸ್ ಮಾಡಿದ್ರೆ ಇಲ್ಲಿ ನಮಗೆ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಶೋ ಮಾಡುತ್ತೆ. ಅದರಲ್ಲಿ ನಮಗೆ ಯಾವ ಕ್ಯಾರೆಕ್ಟರ್ ಬೇಕೋ ಆ ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಬೋದು. ಈಗ ನಾನಿಲ್ಲಿ ಒಂದು ಕ್ಯಾರೆಕ್ಟರ್ ಚೂಸ್ ಮಾಡಿಕೊಂಡು ಅಲ್ಲಿ ಯಾವ ಥರ ಇರಬೇಕು ಅಂದರೆ ಅವ್ರು ನಿಂತಿರಬೇಕಾ, ಇಲ್ಲ ಕೂತಿರ್ಬೇಕಾ, ಇಲ್ಲ ವಾಕ್ ಮಾಡ್ತಾ ಇರೋದು, ಮಾತಾಡ್ತಾ ಇರೋದು, ಆ ಥರ ಒಂದು ಪೋಸ್ನ ಚೂಸ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ನ ಪ್ರಾಪರಾಗಿ ಸೆಟ್ ಮಾಡ್ಕೊಬೇಕು. ನಮ್ಮ ಬ್ಯಾಕ್ಗ್ರೌಂಡ್ ಇಮೇಜ್ಗೆ ಪರ್ಫೆಕ್ಟಾಗಿ ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಬೇಕು. ಈಗ ಪ್ರಾಪರಾಗಿ ಸೆಟ್ ಮಾಡಿದ್ದೀನಿ. ಈಗ ನನಗೆ ಅದು ಈ ಕಡೆ ಟರ್ನ್ ಆಗಬೇಕು. ಸೊ ಅದಕ್ಕೆ ಇಲ್ಲಿ ಫ್ಲಿಪ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಚೂಸ್ ಮಾಡಿದ್ರೆ ನಮಗದು ಫ್ಲಿಪ್ ಆಗ್ತಾರೆ. ನೋಡಿ, ಈಗ ಈ ಕಡೆ ಫ್ಲಿಪ್ ಆಗಿದ್ದಾರೆ. ಅದನ್ನು ನಾನು ಈಗ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ಮತ್ತು ನನಗೆ ಆ ಇಮೇಜು ಈ ಕಾರ್ನರಿಂದ ಆ ಕಾರ್ನರ್ಗೆ ಮೂವ್ ಆಗಬೇಕು. ಅಂದರೆ ನಾನು ಪೋಸ್ ಚೂಸ್ ಮಾಡೋದು ವಾಕ್ ಅಲ್ವಾ, ಸೊ ಅದು ವಾಕ್ ಮಾಡಿಕೊಂಡು ಈ ಕಾರ್ನರಿಂದ ಆ ಕಾರ್ನರ್ಗೆ ಹೋಗಬೇಕು. ಅದಕ್ಕೆ ನಾನಿಲ್ಲಿ ಪಾತ್ ಅಂತ ಇದೆ ನೋಡಿ, ಅದರ ಮೇಲೆ ಚೂಸ್ ಮಾಡಿ ನಾನು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ಅಡ್ಜಸ್ಟ್ ಮಾಡಿಕೊಂಡು ಪ್ಲೇ ಮಾಡಿದ್ರೆ ನೋಡಿ, ಈಗ ಈ ಕಾರ್ನರಿಂದ ಆ ಕಾರ್ನರ್ಗೆ ಆ ಕ್ಯಾರೆಕ್ಟರು ವಾಕ್ ಮಾಡ್ಕೊಂಡು ಹೋಗ್ತಿದೆ. ಈ ಥರ ನಾವು ಕ್ಯಾರೆಕ್ಟರ್ಸ್ನ ಪಾತ್ನ ಸೆಟ್ ಮಾಡ್ಕೊಬೋದು. ಈಗ ಇದು ಒಂದು ಸೀನ್ ಆಯಿತು. ಈಗ ನಮಗೆ ನೆಕ್ಸ್ಟ್ ಸೀನ್, ಇವಾಗ ತಾತ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಥರ ಮಾಡಬೇಕು ಅಂತಂದರೆ ನಾವು ನೆಕ್ಸ್ಟ್ ಸೀನ್ನ ಚೂಸ್ ಮಾಡಬೇಕು. ನೆಕ್ಸ್ಟ್ ಸೀನ್ ಚೂಸ್ ಮಾಡೋಕ್ಕೆ ಇಲ್ಲಿ ರೈಟಲ್ಲಿ ನಮಗೆ ಪ್ಲಸ್ ಅಂತ ಆರೋ ಮಾರ್ಕ್ ಹತ್ರ ನೆಕ್ಸ್ಟ್ ನ್ಯೂ ಸೀನ್ ಅಂತ ಇದೆ. ಆಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಮಗೆ ಬ್ಯಾಕ್ಗ್ರೌಂಡ್ ಇಮೇಜ್ ಕೇಳುತ್ತೆ. ಸೊ ನಾನು ಬ್ಯಾಕ್ಗ್ರೌಂಡ್ ಇಮೇಜಲ್ಲಿ ಒಂದು ತೋಟ, ಹೂವಿನ ತೋಟ ಏನೋ ಒಂದು ತೋಟ ಕೊಡ್ತಿದ್ದೀನಿ. ಇಮೇಜ್ನ ಕೊಟ್ಟು ಒಂದು ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊತಿದ್ದೀನಿ. ಯಾವುದೋ ಒಂದು ಫಾರ್ಮಲ್ ಕ್ಯಾರೆಕ್ಟರ್ನ ಚೂಸ್ ಮಾಡಿಕೊಂಡು ದೆನ್ ಪೋಸ್, ಅವರು ಏನೋ ಒಂದು ಹೊಲದಲ್ಲಿ ಕೆಲಸ ಮಾಡ್ತಾ ಇರೋ ಥರ ನಾನೊಂದು ಪೋಸ್ನ ಚೂಸ್ ಮಾಡ್ಕೊತೀನಿ. ಇಲ್ಲಿ ಪೋಸಸ್ ನಮಗೆ ರೈಟಲ್ಲಿರುತ್ತೆ. ನಮಗೆ ಯಾವ ಪೋಸ್ ಬೇಕೋ ಆ ಪೋಸ್ನ ಆ ಕ್ಯಾರೆಕ್ಟರ್ಗೆ, ಆ ಬ್ಯಾಕ್ಗ್ರೌಂಡ್ ಇಮೇಜ್ಗೆ ರಿಲೇಟೆಡ್ ನಾವು ಪೋಸ್ನ ಚೂಸ್ ಮಾಡ್ಕೊಬೋದು. ಈಗ ನಾನು ಈ ಪೋಸ್ನ ಚೂಸ್ ಮಾಡ್ತಿದ್ದೀನಿ. ಈ ಪೋಸಲ್ಲಿ ಅವರೇನೋ ಒಂದು ಕೆಲಸ ಮಾಡ್ತಿರೋ ಥರ ಇದೆ. ಸೊ ಈಗ ಈ ಪಿಕ್ಚರ್ನ, ಆ ಕ್ಯಾರೆಕ್ಟರ್ನ ನಾನು ಈ ಇಮೇಜ್ಗೆ ನೀಟಾಗಿ ಪರ್ಫೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ಈಗ ನೋಡಿ, ಆ ಕ್ಯಾರೆಕ್ಟರು ಈಗ ಪರ್ಫೆಕ್ಟಾಗಿ ಬ್ಯಾಕ್ಗ್ರೌಂಡ್ ಇಮೇಜ್ಗೆ ಅಡ್ಜಸ್ಟ್ ಆಗಿದೆ. ಈಗ ಅವರೇನೋ ಒಂದು ಹೊಲದಲ್ಲಿ ಕೆಲಸ ಮಾಡೋ ಥರ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಅವ್ರ ಕೈಗಳು ಮೂವ್ ಆಗ್ತಿದೆ. ಅದಕ್ಕೆ ನಾವೇನಾದರೂ ಕೊಡ್ಲಿನೋ ಏನಾದರೂ ಒಂದು ಕೈಯಲ್ಲಿಟ್ಟರೆ ಅವರೇನೋ ಅಲ್ಲಿ ಹುಲ್ಲು ತೆಗಿಯೋ ಥರ, ಇಲ್ಲ ಅಲ್ಲಿ ಹೂವು ಕೊಯ್ಯೋ ಥರ ಏನೋ ಒಂದು, ಅದಕ್ಕೆ ಇಲ್ಲಿ ನಮಗೆ ಪ್ರಾಪ್ಸ್ ಅಂತ ಶೋ ಆಗ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗಿಲ್ಲಿ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಹೆಡ್ ಆರ್ ಬ್ಯಾಕ್ ಅಂತ ಆಪ್ಷನ್ಸ್ ತೋರಿಸ್ತದೆ. ನಾನಿಲ್ಲಿ ಲೆಫ್ಟ್ ಹ್ಯಾಂಡ್ನ ಚೂಸ್ ಮಾಡ್ತೀನಿ.
ಲೆಫ್ಟ್ ಹ್ಯಾಂಡ್ನ ಚೂಸ್ ಮಾಡಿದ್ರೆ ಇಲ್ಲಿ ನಮಗೆ ಮಲ್ಟಿಪಲ್ ಪ್ರಾಪ್ಸ್ ತೋರಿಸುತ್ತೆ. ನಾವು ಆ ಇಮೇಜ್ಗೆ, ಆ ಕ್ಯಾರೆಕ್ಟರ್ಗೆ ರಿಲೇಟೆಡ್ ಇಲ್ಲಿ ಪ್ರಾಪ್ಸ್ನ ಚೂಸ್ ಮಾಡೋದು. ಈಗ ನಾನು ಲಾಂಗ್ ಚೂಸ್ ಮಾಡ್ತೀನಿ ಅಂದ್ಕೊಳ್ಳಿ. ಈಗ ಅದನ್ನು ನಾವು ನೀಟಾಗಿ ಸೆಟ್ ಮಾಡ್ಕೊಬೇಕು. ಅಪ್ ಡೌನ್, ಲೆಫ್ಟ್, ರೈಟ್, ಸ್ಕೇಲ್ ಎಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಈಗ ನಾವು ಇದಕ್ಕೆ ವಾಯ್ಸ್ ಆ್ಯಡ್ ಮಾಡಬೇಕು. ನೀವೇ ಓನ್ ವಾಯ್ಸ್ ಆದರೂ ಕೊಡ್ಬೋದು, ಇಲ್ಲ ಟೆಕ್ಸ್ಟ್ ಟು ಸ್ಪೀಚ್ ಅನ್ನೋ ಆ್ಯಪಲ್ಲಿ ನಿಮ್ಮ ಸ್ಟೋರಿ ಟೆಕ್ಸ್ಟ್ನ ಹಾಕಿದ್ರೆ ಅದನ್ನು ವಾಯ್ಸ್ಗೆ ಕನ್ವರ್ಟ್